ಹುಟ್ಟಿದ ಮಗುವಿನಲ್ಲಿ ಮಾತಿನ ಸಮಸ್ಯೆ ಇದ್ರೆ ಎಷ್ಟೋ ಸಲ ಗೊತ್ತಾಗಲ್ಲ. 3-4 ವರ್ಷದ ನಂತರ ಮಾತಿನ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರುತ್ತೆ. ಆದ್ರೆ ನಿಮಗೊಂದು ವಿಷಯ ಗೊತ್ತಾ? ಮಗು ಹುಟ್ಟಿದ 8 ತಿಂಗಳಿಗೆ ಮಗುವಿನ ಮಾತಿನ ಸಮಸ್ಯೆಯನ್ನ ತಿಳಿದುಕೊಳ್ಳಬಹುದು. ಅದಕ್ಕೂ ಒಂದಷ್ಟು ಅಂಶಗಳಿವೆ. ಹಾಗಿದ್ರೆ ಈ ಮಾತಿನ ಸಮಸ್ಯೆಯನ್ನ ಪತ್ತೆ ಮಾಡುವುದು ಹೇಗೆ? ಮಗು ಎಷ್ಟು ವರ್ಷಕ್ಕೆ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ತಜ್ಞರಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಹೆಣ್ಣಾಗಲಿ ಗಂಡಾಗಲಿ ತಾಯಿದ್ದು ಜವಾಬ್ದಾರಿ ಮಗುದು ಹೆಲ್ತ್ ನೋಡ್ಕೊಳ್ಳೋದು. ಮಕ್ಕಳದು ಹೆಲ್ತ್ ಪ್ರಾಬ್ಲಮ್ನ ಕಂಡು ಹಿಡಿಯೋಕ್ಕೆ ತಾಯಿಯು ತಂದೆಗೆ ತುಂಬ ಸುಲಭ ಆಗುತ್ತೆ. ಯಾಕೆಂದರೆ ಜ್ವರ ಬರುತ್ತೆ, ಇಲ್ಲಾಂದರೆ ಕೆಮ್ಮು ಬರುತ್ತೆ, ಅದನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ತುಂಬ ಸುಲಭ. ಯಾವ ಡಾಕ್ಟರ್ ಅಂತ ಅದು ಬೇರೆ ವಿಷಯ. ಆದರೆ ತೊಂದರೆ ಇದೇ ಇಲ್ವೋ ಗೊತ್ತಾಗೋಕ್ಕೆ ಸಿಮ್ಟಮ್ಸ್ ತುಂಬ ಸುಲಭ ಗೊತ್ತಾಗೋಕ್ಕೆ. ಆದರೆ ಮಗುದು ಮಾತು ಕರೆಕ್ಟಾಗಿ ಡೆವಲಪ್ ಆಗ್ತಾ ಇದೆಯೋ, ಮಗುದು ಉಚ್ಚಾರಣೆ ತೊಂದರೆ ಇದೆಯೋ, ತಾಯಿಗೆ ಹೆಂಗೆ ಗೊತ್ತಾಗುತ್ತೆ? ನಾವು 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀವಿ. ಇದು ಮಾತಿನ ಡೆವಲಪ್ಮೆಂಟ್ ಒಂದು ಪ್ಯಾಟರ್ನ್ ಇದೆ. ಎಲ್ಲ ಮಕ್ಕಳು ವರ್ಲ್ಡಲ್ಲಿ ಯಾವ ಸೋಷಿಯಲ್ ಸ್ಟ್ರೇಟಾದಲ್ಲಿ ಇದ್ರೇನು, ಓದಿದವರು ಜನರು ಓದಿಲ್ಲ ಫ್ಯಾಮಿಲಿದಲ್ಲಿನೂ ಮಾತಿನ ಡೆವಲಪ್ಮೆಂಟ್ ಒಂದು ಯೂನಿವರ್ಸಲ್ ಪ್ಯಾಟರ್ನ್ ಇದೆ. ಅದನ್ನು ಕಂಪೇರ್ ಮಾಡ್ತೀವಿ ನಾವು. ಯಾವ ಕ್ಲೈಂಟ್ ಬಂದ್ರೇನು ಆ ಮಗುದು ಮಾತು ನಾರ್ಮಲ್ ಡೆವಲಪ್ಮೆಂಟ್ಗೆ ಹೇಗೆ ಮ್ಯಾಚ್ ಆಗುತ್ತೆ. ಅದಕ್ಕಿಂತ ಕಮ್ಮಿ ಇದ್ದರೆ ಆವಾಗ ಮಾತ್ರ ಥೆರಪಿ ಬೇಕು. ಆ ಮಾತು ಡೆವಲಪ್ಮೆಂಟ್ ಸರಿ ಆಗಿಲ್ಲ ಅಂದರೆ ಅದು ಫ್ಯೂಚರ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅದನ್ನು ಫ್ಯಾಮಿಲೀಸ್ಗೆ ಗೊತ್ತಾಗಲ್ಲ. ಏನು ಎಫೆಕ್ಟ್ ಆಗುತ್ತೆ ಅಂದರೆ ಎಜುಕೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ 2 ಇಯರ್ಸ್ 3 ಇಯರ್ಸ್ ಓಲ್ಡ್ ಮಗು ಈಗ ಪ್ರೀ ಸ್ಕೂಲ್ಗೆ ಹೋಗಿದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತದೆ, ಆವಾಗಲೇ ಸ್ಕೂಲ್ಗೆ ಅಡ್ಮಿಷನ್ ಸಿಕ್ಕುತ್ತೆ. ಈಗ ನಮ್ಮ ಮಾತಾಡೋಕ್ಕೆ ಲೇಟ್ ಆಗಿದ್ರೆ ಎಜುಕೇಷನ್ ಆಗೋಕ್ಕೆ ಎಲ್ಲ ಲೇಟ್ ಆಗುತ್ತೆ. ಸೊ ಯಾವ್ಯಾವ ತೊಂದರೆ, ಯಾವ್ಯಾವ ಮೈಲ್ ಸ್ಟೋನ್ಸ್ ನಾನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಮೈಲ್ ಸ್ಟೋನ್ ಪೇರೆಂಟ್ಸ್ ಎಚ್ಚರ ಮಾಡೋದು ಅಂತ ಮಗು ಹೆಸರಿಗೆ ತಿರುಗೋದು. 8 ತಿಂಗಳು ಒಳಗಡೆ ಮಗು ಒಂದು ನಾರ್ಮಲ್ ಮಗು ಹೆಸರಿಗೆ ತಿರುಗಬೇಕು. ಈ ಕಿವಿ ಕೇಳೋದು ತುಂಬ ಇಂಪಾರ್ಟೆಂಟ್ ನಮ್ಮ ಮಾತು ಕಲಿಯೋಕ್ಕೆ. ಈ ಕಿವಿದು ತೊಂದರೆ ಇರೋದನ್ನ ಭಾಳ ಬೇಗ ಡಯಾಗ್ನೋಸ್ ಮಾಡ್ಬೋದು. ಇವಾಗ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇದೆ, ಚಿಕ್ಕ ವಯಸ್ಸಲ್ಲಿ ಅಟ್ ಬರ್ತ್ನೂ ಟೆಸ್ಟ್ ಮಾಡಬಹುದು. ಯಾಕೆ ನಾವು ಅಷ್ಟು ಬೇಗ ಮಾಡ್ತಾ ಇರೋದು ಕಿವಿ ಪರೀಕ್ಷೆ? ಯಾಕೆಂದರೆ ಕಿವಿ ತೊಂದರೆ ಲೇಟ್ ಆದರೆ ಮಗುಗೆ ಮಾತಾಡೋಕ್ಕೆ ಶಕ್ತಿ ಬರಲ್ಲ. 2 ವಯಸ್ಸು ಒಳಗಡೆ ಕಿವಿ ತೊಂದರೆ ಐಡೆಂಟಿಫೈ ಮಾಡಿ ಹಿಯರಿಂಗ್ ಏಡ್ ಕೊಟ್ಟು ಮಾತು ಟ್ರೈನಿಂಗ್ ಕೊಟ್ಟರೆ ನಮ್ಮ ಥರ ಆಗ್ತಾ ಇದ್ದಾರೆ ಇವಾಗ ಹಿಯರಿಂಗ್ ಇಂಪೇರ್ಡ್ ಮಕ್ಕಳು. ಸೊ ಪೇರೆಂಟ್ಸ್ಗೆ ಅಷ್ಟು ಎಚ್ಚರ ಬೇಕು. 6 ತಿಂಗಳಿಂದ 8 ತಿಂಗಳೊಳಗೆ ಮಗು ಅವ್ರ ಹೆಸರಿಗೆ ತಿರುಗಬೇಕು. ಪಾಪು ಹೇಳಿದ್ರೇನು, ಯಾವ ಹೆಸರು ಕರೆದ್ರೇನು ತಿರುಗಬೇಕು. ಬ್ಯುಸಿ ಆಗಿದ್ರೇನು ತಿರುಗಬೇಕು. ಮಕ್ಕಳು ಒಂದೊಂದು ಸಲ ಪೇರೆಂಟ್ಸ್ ಹೇಳ್ತಾರೆ, ನಾವು ಆಟಾಡ್ತಾ ಇರುವಾಗ ತಿರುಗೋದೇ ಇಲ್ಲ ಮೇಡಮ್. ನಾನು ಹೇಳಿದೆ ಅದು ಇಂಪಾರ್ಟೆಂಟ್, ಅದು ಮಾಡಲೇಬೇಕು. ಅದು ಮಾಡಿಲ್ಲ ಅಂದರೆ ನೀವು 1 ವರ್ಷ ತನಕ ವೇಟ್ ಮಾಡಿ, ಆದರೆ ಎಲ್ಲ ನಮ್ಮ ಹತ್ರ ಬನ್ನಿ. ಯಾಕೆಂದರೆ 8 ಮಂತ್ಸ್ ಟು 1 ಇಯರ್ ಮ್ಯಾಕ್ಸಿಮಮ್ ವೇಟ್ ಮಾಡ್ಬೋದು. ಮಗು ಅವನ ಹೆಸರಿಗೆ ತಿರುಗಲೇಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಏನಂದರೆ ಮಗು ಅಮ್ಮ ಅಪ್ಪನ ಕರೆಯೋದು. ಅದೂ ಒಂದು ಅಬೌಟ್ 15 ಮಂತ್ಸ್ 18 ಮಂತ್ಸ್ ತನಕ ನಾವು ಟೈಮ್ ಕೊಡ್ತೀವಿ. ಆ 15-18 ಮಂತ್ಸ್ ತನಕ ಮೀನಿಂಗ್ಫುಲ್ ಆಗಿ ಅಮ್ಮನ ನೋಡಿಕೊಂಡು ಮಾತ್ರ ಅಮ್ಮನ ಕರೆಯೋದು, ಅಪ್ಪನ ನೋಡಿಕೊಂಡು ಮಾತ್ರ ಅಪ್ಪನ ಕರೆಯೋದು ಇಂಪಾರ್ಟೆಂಟು. ಇಲ್ಲಾಂದರೆ ಒಂದು ಆಬ್ಜೆಕ್ಟ್ ಇದ್ದರೆ, ಪೆನ್ ಇದ್ದರೆ ಅದನ್ನ ನೋಡಿಕೊಂಡು ಇದೇ ಪೆನ್ ಅಂತ ಹೇಳಬೇಕು. ಒಂದೊಂದು ಮಕ್ಕಳು ಏನು ಹೇಳ್ತಾರೆ, ಒಬ್ಬರು ಮಕ್ಕಳು ಯಾರನ್ನ ಕಂಡ್ರೇನು ಅಮ್ಮ ಹೇಳ್ತಾರೆ. ಅದು ಮೀನಿಂಗ್ಲೆಸ್ ಆಯಿತು. ಮೀನಿಂಗ್ಫುಲ್ ಅಂದರೆ ಒಬ್ಬರನ್ನ ನೋಡ್ಕೊಂಡು ಅಮ್ಮನ ನೋಡ್ಕೊಂಡು ಮಾತ್ರ ಅಮ್ಮನ ಕರೆಯೋದು. ಅದು ತುಂಬ ಇಂಪಾರ್ಟೆಂಟ್ ಮೈಲ್ ಸ್ಟೋನು. ನೆಕ್ಸ್ಟ್ ಮೈಲ್ ಸ್ಟೋನ್ ಏನಂದರೆ ಸೆಂಟೆನ್ಸ್ ಮಾಡೋದು. ಅಮ್ಮ ಇಲ್ಲಿ ಬಾ ಹೇಳೋಕ್ಕೆ, ಅಮ್ಮ ನನಗೆ ಬೇಡ, ಅಮ್ಮ ಆಚೆ ಹೋಗೋಣ. ಈ ವಾಕ್ಯನೂ 2.5 ವಯಸ್ಸಿಗೆ ಬರಬೇಕು. ಈ 2-3 ಸೆಂಟೆನ್ಸ್ ವಾಕ್ಯನೂ ತುಂಬ ಇಂಪಾರ್ಟೆಂಟು. 3 ವಯಸ್ಸು ಒಳಗಡೆ ಮಕ್ಕಳು ಸೆಂಟೆನ್ಸ್ ಗ್ರಾಮರ್ ಎಲ್ಲ ಸರಿಯಾಗಬೇಕು. ಮಕ್ಕಳದು ಚೆನ್ನಾಗಿ ಉಚ್ಚಾರಣನೂ ಕ್ಲಿಯರ್ ಇರಬೇಕು, ಗ್ರಾಮರು ಚೆನ್ನಾಗಿರಬೇಕು. ಸೊ ಯಾವ ಮಕ್ಕಳು ಗ್ರಾಮರ್ ಸರಿಯಾಗಿ ಬರಲ್ಲ, 3 ವಯಸ್ಸು ಮಕ್ಕಳು ಅಮ್ಮ ಹೋಗು ಹೇಳ್ತಾರೆ, ವಾಕ್ಯ ಇನ್ನೂ ಬಂದಿಲ್ಲ. ಇಲ್ಲಾದರೆ ಬರೀ ಹೋಗು ಹೇಳ್ತಾರೆ, ಅಮ್ಮ ಹೇಳೋಕ್ಕೆ ಬರಲ್ಲ. ಸೊ ಆವಾಗ ಈ ಥರ ಮಕ್ಕಳಿಗೆ ಡೆಫಿನೆಟ್ಲಿ ಸ್ಪೀಚ್ ಪೆಥಾಲಜಿಸ್ಟ್ ಮತ್ತು ಆಡಿಯಾಲಜಿಸ್ಟ್ ಹತ್ರ ಕರ್ಕೊಂಡು ಬರಬೇಕು. ಇವಾಗ ಯಾವ ಕಾರಣಕ್ಕೆ ಈ ಥರ ತೊಂದರೆ ಬರೋದು? ಕಿವಿ ತೊಂದರೆ ಇದ್ದರೆ ಮಾತು ಕಲಿಯೋಕ್ಕೆ ತೊಂದರೆ ಇರುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿಲ್ಲ ಅಂದರೆ, ಬುದ್ಧಿಶಕ್ತಿ ಚೆನ್ನಾಗಿಲ್ಲ ಅಂದ್ರೇನು ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ಮಗುಗೆ ಕಿವಿ ಕೇಳುತ್ತೆ, ಮ್ಯೂಸಿಕ್ಗೆ ರೆಸ್ಪಾಂಡ್ ಮಾಡ್ತಾನೆ, ಒಂದೊಂದು ಸೌಂಡ್ಗೆ ರೆಸ್ಪಾಂಡ್ ಮಾಡ್ತಾನೆ, ಆದರೆ ಮಾತಿಗೆ ರೆಸ್ಪಾಂಡ್ ಮಾಡಲ್ಲ. ಆ ಥರ ಡಿಸಾರ್ಡರ್ಗೆ ನಾವು ಆಟಿಸಮ್ ಅಂತ ಹೇಳ್ತೀವಿ. ಒನ್ ಆಫ್ ದ ಫೀಚರ್ಸ್ ಆಫ್ ಆಟಿಸಮ್ ಈಸ್ ಸೆಲೆಕ್ಟಿವ್ ಲಿಸ್ನಿಂಗ್. ಮ್ಯೂಸಿಕ್ಗೆ ಮಗು ರೆಸ್ಪಾಂಡ್ ಮಾಡ್ತಾನೆ, ಆದರೆ ಅಮ್ಮ ಅಪ್ಪಂದು ಸ್ವರಗೆ ಕರೆದ್ರೆ ತಿರುಗಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಸೈನು.
ಸೊ ಆವಾಗನೂ ಥೆರಪಿ ಅಸೆಸ್ಮೆಂಟ್ಗೆ ಕರ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಹುಟ್ಟುವಾಗನೇ ಒಂದು ಕ್ಲೆಫ್ಟ್ ಇರುತ್ತೆ, ಇಲ್ಲಿ ಸೇರೋದಿಲ್ಲ. ಆ ಟೈಮಲ್ಲಿನೂ ಅದು ಬರ್ತಲ್ಲೇ ಐಡೆಂಟಿಫೈ ಆಗ್ತಾ ಇದೆ. ಇವಾಗ ಸರ್ಜರಿನೂ ಚೆನ್ನಾಗಿ ನಡೀತಾ ಇದೆ. ಆದರೆ ಉಚ್ಚಾರಣ ಸರಿ ಮಾಡೋಕ್ಕೆ ನಮ್ಮ ಹತ್ರ ಬಂದರೆ ಆ ಉಚ್ಚಾರಣ ಕ್ಲಿಯರ್ ಆಗುತ್ತೆ. ಈಗ ಉಚ್ಚಾರಣದಲ್ಲಿನೂ ತುಂಬ ಡಿಸ್ಕಷನ್ ಇರುತ್ತೆ. ಮಗು ರ್ಯಾಬಿಟ್ಗೆ ವ್ಯಾಬಿಟ್ ಹೇಳ್ತಾನೆ, ಮಗು ಕಾರ್ಗೆ ತಾರ್ ಹೇಳ್ತಾನೆ. ಅದು ಚಿಕ್ಕ ವಯಸ್ಸಲ್ವಾ ಮೇಡಮ್, ಯಾಕೆ ಅದು ಪ್ರಾಬ್ಲಮ್ ಅಂತ ಹೇಳ್ತೀರಾ ಅಂತ ತಂದೆ ತಾಯಿ ಕೇಳ್ತಾರೆ. ನಾವು ಯಾಕೆ ಹೇಳ್ತೀರಾ, ಚಿಕ್ಕ ವಯಸ್ಸಲ್ಲಿ ಅದು ತುಂಬ ಸ್ವೀಟ್ ಕೇಳುತ್ತೆ. 3 ಇಯರ್ಸ್ ಮಗು ಕಾರ್ಗೆ ನನ್ನ ಅಮ್ಮ ತಾರ್ಗೆ ಹೋಗೋಣ ಹೇಳಿದ್ರೆ ಅದು ಪರವಾಗಿಲ್ಲ. ಆದರೆ ಅದೇ 3 ಇಯರ್ಸ್ ಆದಮೇಲೆ ಇದ್ದರೆ ಅದನ್ನ ಸರಿ ಮಾಡೋಕ್ಕೆ ಒಂದೊಂದು ಸಲ 6 ವಯಸ್ಸು ಆಗಿಬಿಡುತ್ತೆ ತಾನೇ ಸರಿ ಆಗೋಕ್ಕೆ. ಆದರೆ ನಮ್ಮ ಹತ್ರ ಬಂದರೆ ತುಂಬ ಬೇಗ ಸರಿ ಮಾಡ್ಬೋದು. ಹೋದ ವಾರ ಒಂದು 7 ಇಯರ್ ಹುಡುಗನ ಕರ್ಕೊಂಡು ಒಂದು ತಾಯಿ ಬಂದಿದ್ದರು. ಅವ್ನಿಗೆ ಏನು ತೊಂದರೆ ಅಂದರೆ, ಅವನ ಬಸ್ಸಲ್ಲಿ, ಅವ್ನ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಎಲ್ಲ ಮಕ್ಕಳು ಅವನ್ನ ತಮಾಷೆ ಮಾಡ್ತಾರೆ. ಯಾಕೆ ಅಂದರೆ ಕಾರ್ಗೆ ತಾರ್ ಹೇಳ್ತಾನೆ, ಬಸ್ಗೆ ಬತ್ ಹೇಳ್ತಾನೆ, ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ದಾರೆ. ಈ ತೊಂದರೆನ ಸರಿ ಮಾಡೋಕ್ಕೆ ನಾವು 6 ತಿಂಗಳಿಂದ ಕಷ್ಟಪಡ್ತಾ ಇದ್ದೀವಿ. ಅದನ್ನ ತಿದ್ದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಸ್ಪೀಚ್ ಒಂದು ಕಲಿಯುವಾಗ ಒಂದು ಪ್ರೋಗ್ರಾಮ್ ಥರ ಅದನ್ನ ತುಂಬ ಸ್ಟ್ರಾಂಗ್ ಆಗಿ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಅದನ್ನ ಸರಿ ಮಾಡೋಕ್ಕೆ ತುಂಬ ಕಷ್ಟ. ಇದೇ ಥರ ತೊಂದರೆ ಯದಿ 3 ಇಯರ್ಸ್ 3.5 ಇಯರ್ ಓಲ್ಡ್ ಮಗು ಬಂದಿದ್ದರೆ 2 ವಾರದಲ್ಲಿ ನಾವು 2-3 ವಾರದಲ್ಲಿ ಸರಿ ಮಾಡ್ಬೋದಿತ್ತು. ಆ ಮಗುಗೆ ಕಾನ್ಫಿಡೆನ್ಸು ಬರ್ತಾಯಿತ್ತು. ಇವಾಗ ಈ 7 ಇಯರ್ ಹುಡುಗಾಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬಸ್ಸಲ್ಲಿ ಹೋಗೋಕ್ಕೆ ಎಲ್ಲರೂ ನಗ್ತಾರೆ, ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದು. ಈ ಥರ ತೊಂದರೆ ಬರ್ತಾನೆ ಇರಲಿಲ್ಲ. ಆ ತಾಯಿಗೆ ಅವೇರ್ನೆಸ್ ಇದ್ದಿದ್ದರೆ. ಇನ್ನೊಂದು ಕಾಮನ್ ಪ್ರಾಬ್ಲಮ್ಮು ಸ್ಟ್ಯಾಮರಿಂಗು, ತೊದಲು ಕನ್ನಡದಲ್ಲಿ ಹೇಳ್ತೀವಿ ಅಲ್ಲ, ತೊದಲು ಆಗೋದು ಮಗುಗೆ. ಅದನ್ನು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಒಂದೊಂದು ರೀಸನ್ ಕೊಡ್ತಾರೆ. ಹೇಳ್ತಾರೆ, ಓ ಮಗುಗೆ ಏನೋ ವೀಕ್ನೆಸ್ ಕಾಣ್ತದೆ ಅದಕ್ಕೆ ತೊದಲ್ತಾ ಇದ್ದಾನೆ. ಅಲ್ಲಾದರೆ ಅದು ತೊದಲು ಅದೇ ಆಗಿ ಹೋಗ್ಬಿಡುತ್ತೆ. ಎಲ್ಲ ಮಕ್ಕಳದ್ದು ತೊದಲು ಹೋಗ್ತಾ ಇದ್ದಿದ್ರೆ ಯಾರೂ ಎಡಲ್ಟ್ಸ್ ಇರ್ತಾ ಇರಲಿಲ್ಲಲ್ಲ ಸ್ಟ್ಯಾಮರ್ ಮಾಡೋರು. ಆದರೆ ಒಂದು ಪರ್ಸೆಂಟೇಜು ಮಕ್ಕಳಲ್ಲಿ 50% ಮಕ್ಕಳು ತೊದಲನ್ನ ಓವರ್ಕಮ್ ಆಗ್ತದೆ ತಾನೇ, ಬಟ್ ಅನದರ್ 50% ಹೋಗಲ್ಲ. ಸೊ ನಾವೇನು ಹೇಳ್ತೀವಿ, 2 ಇಯರ್ಸ್ 3 ಇಯರ್ಸಲ್ಲಿ ಬನ್ನಿ ಒಂದು ಸಲ ನಮ್ಮ ಹತ್ರ, ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಆ ಮಗು ತೊದಲನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅದನ್ನ ಕಲಿಯುತ್ತದೆ. ಆವಾಗ ಅವನಿಗೂ ತೊಂದರೆ ಕಮ್ಮಿ. ಇಲ್ಲದೆ ತುಂಬ ಎಂಬ್ಯಾರಸ್ಮೆಂಟು, ತುಂಬ ಕಷ್ಟ, ಮತ್ತು ಬೇರೆ ಬೇರೆ ತೊಂದರೆ ಶುರು ಆಗುತ್ತೆ ವಯಸ್ಸಾಗ್ತಾ ಆಗ್ತಾ. ದೊಡ್ಡವನಾದ್ಮೇಲೆ ಅದು ಪುನಃ ಅದನ್ನ ಸರಿ ಮಾಡೋಕ್ಕೆ ತುಂಬ ಲೇಟು, ಅದು ಆಗೋದು ಇಲ್ಲ. ರಿಸರ್ಚಲ್ಲಿನೂ ಪ್ರೂಫ್ ಇದೆ, ಚಿಕ್ಕ ವಯಸ್ಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸೊ ದಯವಿಟ್ಟು ಸ್ಟ್ಯಾಮರಿಂಗ್ನ, ಮಿಸ್ಪ್ರೊನೌನ್ಸಿಯೇಷನ್ನ, ಕ್ಲಾರಿಟಿ, ಸ್ಪೀಚ್ದು ಕ್ಲಾರಿಟಿ ಇಲ್ಲ ಅಂದರೆ, ಸ್ಟ್ಯಾಮರಿಂಗ್ ಎಲ್ಲ ಇದ್ದರೆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಸ್ಪೀಚ್ ಥೆರಪಿಸ್ಟ್ ಹತ್ತಿರ ಹೋಗಿ. ಮಗು 2-3 ವರ್ಷಕ್ಕೆ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ತೊದ್ಲಿದ್ರೆ ಮಗು ಚೆನ್ನಾಗಿ ಮಾತಾಡುತ್ತಿವೆ ಅಂತ ಖುಷಿ ಪಡಬೇಡಿ. ತಕ್ಷಣ ತಜ್ಞರನ್ನ ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಪಡೆಯಿರಿ.